ಮೋಸ್ಟ್ ಲೈಕ್ಲಿ ಕ್ವಶನ್ ಇದೆ, ಬರೆದಿಟ್ಕೊಳ್ಳಿ, ಅವು ಬಂದೇ ಬರ್ತದೆ. ಜಸ್ಟ್ ಡೂ 3 things. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಆನಂದ್ ಜೀವ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್. 3 months ನಲ್ಲಿ ನಾವು ಹೇಗೆ ಓದಬೇಕು, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಯಾವ ಚಾಪ್ಟರ್ಸ್ ಡೂ ಆ್ಯಂಡ್ ಡೋಂಟ್ಸ್ ಆಗಿರ್ಬೋದು, ಆವ್ರೇಜ್, ಬಿಲೋ ಆವ್ರೇಜ್, ಮತ್ತೆ ನಾವು ಸ್ಕೋರ್ ಮಾಡೋಕೆ ಈ ಬಯಾಲಜಿ ವಿಡಿಯೋನಲ್ಲಿ ಲೆಕ್ಚರರ್ ಇದ್ದಾರೆ. ನನಗೆ ತುಂಬ ಖುಷಿಯಾಗಿದೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಲೆಕ್ಚರ್. ನಾನು ಏಜಿನ ಅಷ್ಟಿಲ್ಲ, ಅವರಿಗೆ ಈ ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ 26 years ಆಫ್ ಎಕ್ಸ್ಪೀರಿಯನ್ಸ್ ರವೀಂದ್ರ ಬಳಗಾರ್ ಸರ್ ಅಂತ. ಸೊ ಅವರು ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು ತುಂಬ ಕಡೆ ಟೀಚ್ ಮಾಡಿದ್ದಾರೆ. ಆ್ಯಂಡ್ ಈ ವಿಡಿಯೋ ತಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್, ಹಾಗೆ ಬಾಚಿರೋ ಟಿಂಗ್ ಅನ್ನೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೇಕರ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆತ್ಮೀಯ ವಿದ್ಯಾರ್ಥಿಗಳೇ, 3 ತಿಂಗಳಲ್ಲಿ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು, ಯಶಸ್ಸನ್ನು ಹೇಗೆ ಕಾಣಬೇಕು. ಮೊದಲನೇದಾಗಿ ಈ ಒಂದು ಸಮಸ್ಯೆ 3 ತಿಂಗಳ ಸಮಸ್ಯೆ ಇರೋದು ನಿಮಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಇದೆ. ಇದು ಯೂನಿವರ್ಸಲ್ ಪ್ರಾಬ್ಲಮ್. ಕೇವಲ ನಿಮಗೆ ಅಷ್ಟೇ ಇತ್ತು ಅಂದರೆ ಇದೊಂದು ಪ್ರಾಬ್ಲಮ್, ಇದೊಂದು ಸೀರಿಯಸ್ ಇಶ್ಯೂ ಆಗ್ತಿತ್ತು. ಇದು ಎಲ್ಲರಿಗಿದೆ, ಎಲ್ಲರಿಗೂ 3 ತಿಂಗಳೇ ಟೈಮ್ ಸಿಕ್ಕಿದೆ. ಹಾಗಾಗಿ ಇಟ್ ಈಸ್ ಎ ಜನರಲ್ ಪ್ರಾಬ್ಲಮ್ ಈಸ್ ನಾಟ್ ಎ ಪ್ರಾಬ್ಲಮ್ ಎಟ್ ಆಲ್ ಅಂತ ತಗೋಬೇಕು ನಿಮಗೆ. ಯಾಕಂದರೆ ಎಲ್ಲರಿಗೂ ಸ್ಟಾರ್ಟಿಂಗ್ ಆ್ಯಂಡ್ ಎಂಡ್ ಪಾಯಿಂಟ್ ಒಂದೇ ಇದೆ. ಮತ್ತು ಪ್ರತಿ ವರ್ಷ 12 ತಿಂಗಳಷ್ಟು ಟೈಮ್ ಸಿಗ್ತಿತ್ತು ಸೆಕೆಂಡ್ PUC ತಯಾರಾಗೋದಕ್ಕೆ. ಆವಾಗಲೂ ಕೂಡ ಸಾಮಾನ್ಯವಾಗಿ 90% ವಿದ್ಯಾರ್ಥಿಗಳು ಓದ್ತಾ ಇದ್ದಿದ್ದು 3 ತಿಂಗಳೇ. ಮೊದಲನೇದಾಗಿ ನಿಮಗೆ ಒಂದು ಗುರಿ ನಿಶ್ಚಲವಾಗಿದ್ದರೆ, ಸಾಧನೆ ಮಾಡಬೇಕಂತ ಛಲ ಇತ್ತು ಅಂದರೆ ನೀವು ಮೊದಲು ಭಯ ಪಡಬಾರ್ದು. ಎ ಫಿಯರ್ಲೆಸ್ ಮೈಂಡ್ ಈಸ್ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಎಜುಕೇಷನ್. ನೆನ್ಪಿಟ್ಕೊಳ್ಳಿ. 3 monthsನ್ನ ಪರ್ಫೆಕ್ಟಾಗಿ ಯೂಸ್ ಮಾಡಿ ನಾವು ಹೇಗೆ ಎಕ್ಸಾಮನ್ನು ಎದುರಿಸಬೇಕು. ಈಗ 3 type ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಆವ್ರೇಜ್ ಸ್ಟೂಡೆಂಟ್ಸ್, ಅಬವ್ ಆವ್ರೇಜ್ ಸ್ಟೂಡೆಂಟ್ಸ್, ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್. ಸಿಲೆಬಸ್ ಮಾತ್ರ ಎಲ್ಲರಿಗೂ ಸೇಮ್ ಇರ್ತದೆ, ಕ್ವಶನ್ ಪೇಪರ್ ಸೇಮ್ ಇರ್ತದೆ. ಸರ್ ಫೇಲ್ ಆಗಬಾರ್ದು, ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಬರಬೇಕು, ಹೆಚ್ಚಿನ ಮಾರ್ಕ್ಸ್ ತಗೋಬೇಕು, ಅದು ಎಲ್ಲರ ಹತ್ರ ಇರಬೇಕಾದಂಥ ಗುರಿ. ಬಯಾಲಜಿ ಒಳಗೆ ಪುಸ್ತಕ ನೋಡ್ರಿ, 16 ಪಾರ್ಟ್ ಆಗಿವೆ. 30% ಆಫ್ ದ ಸಿಲೆಬಸ್ ಕಟ್ ಶಾರ್ಟ್ ಆಗಿದೆ. ಹಾಗಾಗಿ ಬಯಾಲಜಿನಲ್ಲಿ ಮೊದಲನೇ ಪಾಠ ಮಾತ್ರ ಅರ್ಧ ಕಟ್ಟಾಗಿ ಉಳಿದ 4 ಪಾಠಗಳು ಪೂರ್ತಿ ಕಟ್ಟಾಗಿವೆ. ಅಂದರೆ 4.5 ಪಾಠಗಳು ಕಡಿಮೆ ಆಗಿಬಿಟ್ಟಿವೆ. ಅವನ್ನು ಬಿಟ್ಟು ಓದಬೇಕು. ಅದರ ತಕ್ಕಂತೆ ಬ್ಲೂ ಪ್ರಿಂಟ್, ಅದರ ತಕ್ಕಂತೆ ಕ್ವಶನ್ ಬ್ಯಾಂಕ್. ಮೊದಲನೇದಾಗಿ ನಾವು ಇರತಕ್ಕಂಥ ಪಾಠಗಳು ಯಾವುವು, ಡಿಲೀಟ್ ಆಗಿರೋ ಪಾಠಗಳು ಯಾವುದು ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೊಬೇಕು. ಎವಲ್ಯೂಷನ್ ಲೆಸನ್ ತೆಗೆದುಬಿಟ್ಟಾನೆ ಪೂರ್ತಿ. ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ತೆಗೆದುಬಿಟ್ಟಿದ್ದಾನೆ. ಮತ್ತು ಎಕಾಲಜಿ ಒಳಗೆ 2 ಪಾಠ ಪೂರ್ತಿ ತೆಗೆದುಬಿಟ್ಟಾರೆ. ಆದರೆ ಫಸ್ಟ್ ಲೆಸನ್ ಒಳಗೆ ಅರ್ಧ ಪಾರ್ಟ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ತೆಗೆದಾನೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇಟ್ಟಿದ್ದಾನೆ. ಸೊ ತೆಗೆದಿರೋ ಪಾಠಗಳು ಯಾವುದು ಅದನ್ನು ಕ್ಲಿಯರಾಗಿ ನೋಡ್ಕೋಬೇಕು. ಸೊ ದಟ್ ವಿ ಕ್ಯಾನ್ ಫೋಕಸ್. ಅದರ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳು ಬರೋದಿಲ್ಲ. ಪಾಸ್ ಆಗಬೇಕಾದ್ರೆ ಆವ್ರೇಜ್ ಸ್ಟೂಡೆಂಟ್ಸ್ಗಳಿಗೆ ಮೊದಲನೇದಾಗಿ ಈ 1 mark ಕ್ವಶನ್, 2 mark ಕ್ವಶನ್, 3 marks ಕ್ವಶನ್ಕಿನ್ನ 5 mark ಕ್ವಶನ್ಸ್ ಟಾರ್ಗೆಟ್ ಆಗಿ ಇಟ್ಕೋಬೇಕು. 35 ಮಾರ್ಕ್ಸು ನಮಗೆ 5 ಮಾರ್ಕ್ಸಿಂದನೇ ಬರ್ತದೆ 70ರಲ್ಲಿ. ಮೋಸ್ಟ್ ಲೈಕ್ಲಿ ಕ್ವಶನ್ ಇದೆ, ಬರೆದಿಟ್ಕೊಳ್ಳಿ, ಅವು ಬಂದೇ ಬರ್ತದೆ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ರೀಪ್ರೊಡಕ್ಷನ್ ಪಾಠದಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ 5 ಮಾರ್ಕ್ಸ್ಗೆ ಬರ್ತದೆ. 2 ಡಯಾಗ್ರಾಮ್ನ ನೀವು ಪಕ್ಕ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ನಾನು ತೋರಿಸ್ತೀನಿ ಪುಸ್ತಕದಲ್ಲಿ ಯಾವುದದು ಡಯಾಗ್ರಾಮ್ ಅಂತ. ಯಾಕಂದರೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ 2 ಡಯಾಗ್ರಾಮ್ಗಳಿವೆ, ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ 2 ಡಯಾಗ್ರಾಮ್ ಇವೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಒಂದು ಡಯಾಗ್ರಾಮ್ ಇದೆ, ಕೆಳಗಡೆ ಒಂದು ಡಯಾಗ್ರಾಮ್ ಇದೆ. ಈ ಕೆಳಗಡೆ ಇರೋ ಡಯಾಗ್ರಾಮ್ ವಿತ್ ಲೇಬ್ಲಿಂಗ್ ನೀವು ಪ್ರಾಕ್ಟೀಸ್ ಮಾಡಿ. ಇದು ಬರಲಿಲ್ಲ ಅಂದರೆ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಇಲ್ಲಿ ಮೇಲ್ಗಡೆ ಒಂದು ಡಯಾಗ್ರಾಮ್ ಇದೆ, ಕೆಳಗಡೆ ಒಂದು ಡಯಾಗ್ರಾಮ್ ಇದೆ. ಮೇಲ್ಗಡೆ ಬಿಟ್ಟು ಬಿಡಿ, ಕೆಳಗಡೆ ಡಯಾಗ್ರಾಮ್ ವಿತ್ ಲೇಬ್ಲಿಂಗ್ ಪರ್ಫೆಕ್ಟ್ ಆಗಿಬಿಡಿ. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ 2 ಡಯಾಗ್ರಾಮ್ಗಳನ್ನು ನೀವು ಪಕ್ಕ ಪರ್ಫೆಕ್ಟ್ ಆಗಿಬಿಡಿ. ನಿಮಗೆ 5 ಮಾರ್ಕ್ಸ್ ಗ್ಯಾರಂಟಿ ಇರ್ತದೆ. 2 ಡಯಾಗ್ರಾಮ್ ವಿತ್ ಲೇಬ್ಲಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ 5 ಮಾರ್ಕ್ಸು ಖಾತ್ರಿ. ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಪಾಠದಲ್ಲಿ ಮೆಂಡಲ್ನ ಮೋನೋಹೈಬ್ರಿಡ್ ಕ್ರಾಸ್ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಂತ ನಾನು,
ಮತ್ತು ಮೆಂಡಲ್ನ ಡೈಹೈಬ್ರಿಡ್ ಕ್ರಾಸ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಅಂತಾನೆ. ಈ 2 ಕ್ವಶನ್ಗಳನ್ನು ನೀವು ಪಕ್ಕ ಪರ್ಫೆಕ್ಟ್ ಆಗಿ 2ರಲ್ಲಿ 5 ಮಾರ್ಕ್ಸ್ಗೆ ಪಕ್ಕ ಬಂದುಬಿಡುತ್ತೆ. ಭಾಳ ಅಂದರೆ 1 ಪೇಜ್ ಆನ್ಸರ್ ಆಗುತ್ತದು. ಸ್ಟೆಪ್ ವೈಸ್ ನೀವು ಪರ್ಫೆಕ್ಟಾಗಿ ಬರೆದು ಬಿಟ್ಟರೆ ಮ್ಯಾಥಮೆಟಿಕ್ಸ್ ಟೈಪು ಅವನು 5 ಮಾರ್ಕ್ಸ್ ಕೊಡಲೇಬೇಕಾಗತ್ತೆ, 4 ಕೂಡ ಕೊಡೋದಿಲ್ಲ. ಆ ಥರ ಪ್ರಶ್ನೆಗೆ ಉತ್ತರ ಇದೆ ಅದು. ಮೆಂಡಲ್ಸ್ ಮೋನೋಹೈಬ್ರಿಡ್ ಕ್ರಾಸ್, ಮೆಂಡಲ್ಸ್ ಡೈಹೈಬ್ರಿಡ್ ಕ್ರಾಸ್, ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್, 2ರಲ್ಲಿ 1 ಕ್ವಶನ್. ಕೆಲವು ಸಲ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬರೋ ಸಾಧ್ಯತೆ ಇದೆ ಸಾಮಾನ್ಯವಾಗಿ. ಇಲ್ಲ ಅಂದರೆ ಇವೆರಡರಲ್ಲಿ 1 ಪಕ್ಕ ಪರ್ಫೆಕ್ಟಾಗಿ ಬರ್ತದೆ, 5 ಮಾರ್ಕ್ಸ್ ಮತ್ತೆ ಅಲ್ಲಿ ಖಾತ್ರಿ ಇದೆ, 10 ಮಾರ್ಕ್ಸ್ ಬಂತು. ಮತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಪಾಠ, ಅಲ್ಲಿ 2 5 ಮಾರ್ಕ್ಸ್ ಕ್ವಶನ್ಗಳಿವೆ. ಒಂದು ಬಯೋಗ್ಯಾಸ್ ಪ್ರೊಡಕ್ಷನ್, ಇನ್ನೊಂದು ಸೀವೇಜ್ ಟ್ರೀಟ್ಮೆಂಟ್. 2 5 ಮಾರ್ಕ್ಸ್ ಕ್ವಶನ್ ಇವೆ. ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ಡಯಾಗ್ರಾಮ್ ಇಲ್ಲ, ಬಯೋಗ್ಯಾಸ್ ಪ್ರೊಡಕ್ಷನ್ ಒಳಗೆ ಡಯಾಗ್ರಾಮ್ ಇದೆ. ಭಾಳ ಸಿಂಪಲ್ ಡಯಾಗ್ರಾಮ್ ಇದೆ. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ ಅದ್ರ ಬಗ್ಗೆ ಒಂದು 4-5 ಸೆಂಟೆನ್ಸ್ ಅಷ್ಟೇ ಬರೆಯೋದಿರ್ತದೆ. ಮಿಥೆನೋಜೆನ್ಸ್ ಅಂದರೆ ಏನು, ಮೀಥೇನ್ ಪ್ರೊಡಕ್ಷನ್ ಹೇಗಾಗತ್ತೆ ಅನ್ನತಕ್ಕಂಥದ್ದು ಬರೆದ್ರೆ ಮುಗೀತು. ಈ 2 ಕ್ವಶನ್ಸ್ನ ನೀವು ಪರ್ಫೆಕ್ಟ್ ಆದರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ನಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಮತ್ತು ಬಯೋಗ್ಯಾಸ್ ಪ್ರೊಡಕ್ಷನ್ ಮತ್ತೆ 5 ಮಾರ್ಕ್ಸ್ ಪಕ್ಕ ಆಯಿತು. ಅಂದರೆ 15 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಕ್ಬಿಡ್ತು. ನೆಕ್ಸ್ಟ್ ಈ ಬಯೋಟೆಕ್ನಾಲಜಿ ಪಾಠಕ್ಕೆ ಹೋದಾಗ 2 ಪಾಠ ಇವೆ ಬಯೋಟೆಕ್ನಾಲಜಿ ರಿಲೇಟೆಡ್. ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಒಂದು, ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಒಂದು. ಇಲ್ಲಿ 5 ಮಾರ್ಕ್ ಕ್ವಶನ್ ಪಕ್ಕ ಖಾತ್ರಿ ಇರ್ತದೆ. ಬಯೋರಿಯಾಕ್ಟರ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಮತ್ತೆ ನಿಮಗೆ ತೋರಿಸ್ತೀನಿ ಪುಸ್ತಕದಲ್ಲಿ 2 ಬಯೋರಿಯಾಕ್ಟರ್ ಇದೆ, 2 ಡಯಾಗ್ರಾಮ್ಸ್ ಇವೆ. 2ರಲ್ಲಿ ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಸ್ಟಿರ್ಡ್ ಬಯೋರಿಯಾಕ್ಟರ್ ಇಲ್ಲಿ 2 ಇವೆ. ಇಲ್ಲಿ ಮೊದಲನೇ ಡಯಾಗ್ರಾಮ್ ಸಿಂಪಲ್ ಸ್ಟಿರ್ಡ್ ಬಯೋರಿಯಾಕ್ಟರ್ ಡಯಾಗ್ರಾಮ್ ಇದೆ ವಿತ್ ಲೇಬಲಿಂಗ್. ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಇದರ ಜೊತೆಗೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್, ಈ 2 ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಠದಿಂದ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಲ್ಲಿ ನಿಮಗೆ ಪಕ್ಕ ಖಾತ್ರಿ ಬರತಕ್ಕಂಥ ಪ್ರಶ್ನೆಗಳಿವೆ. ಫಾರ್ ಎಕ್ಸಾಂಪಲ್ ಪ್ರಾಪರ್ಟೀಸ್, 5 ಪ್ರಾಪರ್ಟೀಸ್ ಆಫ್ DNA, 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್. ಈ 2 ಕ್ವಶನ್ಸ್ನಲ್ಲಿ 1 ಗ್ಯಾರಂಟಿ ಬರ್ತದೆ ನೋಡಿ, ನೆನ್ಪಿಟ್ಕೊಳ್ಳಿ ನೀವು. DNA ಕ್ಯಾರೆಕ್ಟರ್ಸ್ 5 ಬರೆದ್ರೆ 5 ಮಾರ್ಕ್ಸ್, ಜೆನೆಟಿಕ್ ಕೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ 5 ಬರೆದ್ರೆ ಪುಸ್ತಕದಲ್ಲಿದೆ, ಪಾಯಿಂಟ್ ವೈಸ್ ಇದೆ, 5 ಪಾಯಿಂಟ್ಸ್ ಬರೆದ್ರೆ 5 ಮಾರ್ಕ್ಸ್. ಸೊ ನಿಮಗೆ 5 ಮಾರ್ಕ್ಸ್ ಪ್ರಶ್ನೆಗಳಲ್ಲೇ ನೀವು ಪಾಸ್ ಆಗ್ಬೋದು ಆರಾಮ್ಸೆ. 30 ಮೇಲೆ ಮಾರ್ಕ್ಸ್ ನೀವು ಆರಾಮ್ಸೆ ನೀವು ಕೇವಲ 5 ಮಾರ್ಕ್ಸ್ಗಳ ಪ್ರಶ್ನೆಗಳಿಂದನೇ ತಗೋಬಹುದು. ನೀವು ಫಸ್ಟ್ ಏನು ಮಾಡಬೇಕು, 5 ಮಾರ್ಕ್ ಕ್ವಶನ್ಸ್ಗಳಿಗೆ ಪರ್ಫೆಕ್ಟ್ನೆಸ್ ಆಗಬೇಕು. ಅದಾದ ಮೇಲೆ 2 ಮಾರ್ಕ್ಸ್ 3 ಮಾರ್ಕ್ ಕ್ವಶನ್ಸ್ಗಳನ್ನು ನೀವು ಪಾಸಿಂಗ್ ಪ್ಯಾಕೇಜ್ ಮೆಟೀರಿಯಲ್ನಲ್ಲಿ ನೀವು ಅವನ್ನ ಪರ್ಫೆಕ್ಟ್ ಆಗಬೇಕು. ಸೊ ಪಾಸ್ ಆಗೋದಕ್ಕೆ ಬಯಾಲಜಿ ಒಳಗೆ ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ ಕಾಲೇಜಿನ ಮೇಸ್ಟ್ರುಗಳು ನಿಮಗೆ ಸಿಂಪಲ್ ಆಗಿ ನಿಮಗೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲ ಕಾಲೇಜಿನಲ್ಲಿ ಎಲ್ಲ ಲೆಕ್ಚರ್ಸ್ಗಳು ಮಕ್ಕಳು ಪಾಸ್ ಆಗಲಿ ಅನ್ನೋದೇ ಉದ್ದೇಶ ಇರ್ತದೆ ಅವ್ರಿಗೆ. ನೀವು ಯಾವುದೇ ಕಾಲೇಜ್ನಲ್ಲಿ ಓದ್ತಾ ಇರಿ, ನಿಮ್ಮ ಕಾಲೇಜನ್ನು ನೀವು ಗೌರವಿಸಿ, ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಕೇಳಿ ಅವರ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ. ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಕೇಳಿದ್ರೆ ನೀವು ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳು ನಾನು ಹೇಳಿದಂಥ ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಆದರೆ ನೀವು ಗ್ಯಾರಂಟಿ ನಿಮ್ಮ ಸಕ್ಸಸ್ ಗ್ಯಾರಂಟಿ ನಿಮ್ಮ ಕೈನಲ್ಲಿ ಇರ್ತದೆ. ನೆಕ್ಸ್ಟ್ ಅಬವ್ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳಿಗೆ ಹೇಗೆ ಮಾಡಬೇಕು. ಈ ಅಬವ್ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ. ಅಬವ್ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳಲ್ಲಿ ಸಬ್ಜೆಕ್ಟ್ ಪ್ರಾಬ್ಲಮ್ ಇರೋದಿಲ್ಲ ಅವ್ರಿಗೆ ಅದರ್ ದೆನ್ ಸಬ್ಜೆಕ್ಟ್ ಕನ್ಫ್ಯೂಷನ್ಸ್ಗಳು ಬಹಳ ಇರ್ತದೆ.
ಅವರಿಗೆ ಟೀಚರ್ಸ್ಗಿನ್ನ ಒಬ್ಬ ಗೈಡ್, ಒಬ್ಬ ವೆಲ್ ವಿಷರ್ನ ಅವಶ್ಯಕತೆ ಇರ್ತದೆ. ಅವ್ರು ಒಂದ್ಸಲ ಪಾಠ ಹೇಳಿಬಿಟ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಕಾನ್ಸೆಪ್ಟ್. ಅವ್ರು ಮತ್ತೆ ಓದಿ ಬರೀರಿ ಅಂತ ಹೇಳಬೇಕಾಗಿಲ್ಲ. ಅವ್ರು ಫುಲ್ ಟೈಮ್ ಅದರೊಳಗೆ ಇರ್ತಾರೆ. ಆದರೆ ಅವ್ರಿಗೆ ಬರತಕ್ಕಂಥ ಕೆಲವು ಡೌಟ್ಸ್ಗಳು ಸಬ್ಜೆಕ್ಟ್ ರಿಲೇಟೆಡ್ ಆ್ಯಂಡ್ ಅದರ್ ದೆನ್ ಸಬ್ಜೆಕ್ಟ್ ರಿಲೇಟೆಡ್, ಅವ್ರ ಫ್ಯೂಚರ್ ಬಗ್ಗೆ ಅವ್ರಿಗಿರತಕ್ಕಂಥ ಆತಂಕಗಳು, ಬೇರೆಯವ್ರಿಗೆ ಮಾಡ್ತಕ್ಕಂಥ ಕನ್ಫ್ಯೂಷನ್ಗಳು, ಇದರಿಂದಾಗಿ ಅವ್ರಿಗೆ ಒಬ್ಬ ಟೀಚರ್ ಒಳಗೆ ಒಬ್ಬ ಗೈಡ್, ಒಬ್ಬ ಹಿತೈಷಿ, ಒಬ್ಬ ಬ್ರದರ್ ಬೇಕಾಗತ್ತೆ. ಅಂಥವ್ರು ಎಲ್ಲ ಕಾಲೇಜ್ನಲ್ಲಿ ಇರ್ತಾರೆ. ಅವ್ರ ಮೇಲೆ ಅವ್ರು ಡಿಪೆಂಡ್ ಆಗಿರಬೇಕು. ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾಗಿ ಅವ್ರು ನೀವು ಹೋಗಿ ಅವ್ರು ಎದುರು ನಿಂತರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಏನು ಪ್ರಾಬ್ಲಮ್ ಇದೆ ಅಂತ. ಎಬೋ ಏರಿಯಾ ಸ್ಟೂಡೆಂಟ್ಸ್ಗಳಿಗೆ ಪಾಸ್ ಆಗೋದು ಒಂದು ದೊಡ್ಡ ಇಶ್ಯೂನೇ ಅಲ್ಲ. ಅವ್ರು ಪಾಸ್ ಆಗ್ತಾರೆ, ಡಿಸ್ಟಿಂಕ್ಷನ್ ಪಾಸ್ ಆಗ್ತಾರೆ, ಅವ್ರು 3 ತಿಂಗಳು ಸಾಕು ಅವ್ರಿಗೆ. ಆದರೆ ಅವ್ರ ಫೋಕಸ್ ನೀಟ್ ಸಲುವಾಗಿರ್ತದೆ. ನೀಟ್ ಸಲುವಾಗಿ ಈ ಸಲ ಟೈಮ್ ಕಡಿಮೆ ಇದೆಯಲ್ಲ ಸರ್, ಮತ್ತೆ ಅದೇ ಟೆನ್ಷನ್ ತೊಗೋತಾರೋ. ನಾವು ಯಾವಾಗ ತಯಾರು ಮಾಡ್ಕೋಬೇಕು, ಯಾವಾಗ ಫಸ್ಟ್ ಪಿ ಯು ಸಿದು ಲೆಸನ್ಸ್ ಯಾವಾಗ ಓದಬೇಕು, ಎಕ್ಸಾಮ್ ಬರ್ತಾ ಇದೆ, ಆ್ಯನ್ಯುವಲ್ ಎಕ್ಸಾಮ್ ಆದಮೇಲೆ ಮೊದಲೆಲ್ಲ 1.5 ತಿಂಗಳು ಟೈಮ್ ಸಿಗ್ತಿತ್ತು, ಈಗ ಈ ಸಲ ಅಷ್ಟು ಸಿಗಲಿಕ್ಕಿಲ್ಲ. ಮತ್ತೆ ನಾನು ಅದೇ ಹೇಳ್ತೇನೆ, ನಿಮಗಿರೋ ಪ್ರಾಬ್ಲಮ್ ಥ್ರೂಔಟ್ ಇಂಡಿಯಾ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಇಟ್ ಈಸ್ ಎ ಜನರಲ್ ಯೂನಿವರ್ಸಲ್ ಪ್ರಾಬ್ಲಮ್. ಫಿಯರ್ ಬೇಡ, ಫೋಕಸ್ಡ್ ಆಗಿರಿ ಆ್ಯಂಡ್ ಅಕ್ಯುರೆಸಿ ಇರಬೇಕು. ಸ್ಪೀಡ್ ಆ್ಯಂಡ್ ಅಕ್ಯುರೆಸಿ ಇರಬೇಕು ನೀಟ್ ಒಳಗೆ. ಪುಸ್ತಕಕ್ಕೆ ಬಂದರೆ ನೆನ್ಪಿಟ್ಕೊಳ್ಳಿ, NCERT ಟೆಕ್ಸ್ಟ್ ಬುಕ್ ಏನಿದೆ ಅದು ಒಂದೇ ಟೆಕ್ಸ್ಟ್ ಬುಕ್ ಫಾರ್ ಆಲ್ ದ ಸೊಲ್ಯೂಷನ್ಸ್. ಇರೋದು ಒಂದೇ ಪುಸ್ತಕ NCERT ಬುಕ್, ಅದೊಂದೇ ಓದಬೇಕು. ಬಿಲೋ ಏರಿಯಾ ಸ್ಟೂಡೆಂಟ್ಸ್ಗಳಿಗೆ ಪಾಸಿಂಗ್ ಪ್ಯಾಕೇಜ್ ಕ್ಯಾಪ್ಸೂಲ್ಸ್ಗಳು ಬರ್ತಾವೆ, ಅದು ಭಾಳ ಹೆಲ್ಪ್ ಆಗುತ್ತೆ. ಎಬೋ ಏರಿಯಾ ಸ್ಟೂಡೆಂಟ್ಸ್ಗಳಿಗೆ ಬೇರೆ ಯಾವ ಪುಸ್ತಕ ಓದಬೇಕು ಅನ್ನತಕ್ಕಂಥ ಪ್ರಶ್ನೆ ಬರ್ತದೆ. ಎಬೋ ಏರಿಯಾ ಸ್ಟೂಡೆಂಟ್ಸ್ಗಳಿಗೆ ನೀವು ಥಿಯರಿ ಸಲುವಾಗಿ ಯಾವುದೇ ಬೇರೆ ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ. ದ ಸೇಮ್ NCERT ಟೆಕ್ಸ್ಟ್ ಬುಕ್ ಈಸ್ ವೆಲ್ ಆ್ಯಂಡ್ ವಂಡರ್ಫುಲ್. ಆ ಪುಸ್ತಕ ಬಿಟ್ಟು ಹೊರಗಡೆ ಯಾವ ಪ್ರಶ್ನೆನೂ ಕೇಳೋದಿಲ್ಲ. ವೆನ್ ಇಟ್ ಕಮ್ಸ್ ಟು ದ ನೀಟ್, ಆಗ ನಿಮಗೆ ಸಪೋರ್ಟ್ ಆಗಿ ಕೆಲವು ಬೇರೆ ಪುಸ್ತಕಗಳ ಅವಶ್ಯಕತೆ ಬೀಳಬಹುದು. ವೆನ್ ಇಟ್ ಕಮ್ಸ್ ಟು ದ annual examination, board examination, NCERT textbook is the only book. It is the Bible for all the students. Don't refer any other textbook. ಈ NCERT ಪುಸ್ತಕ ಬಿಟ್ಟು ಬೇರೆ ಯಾವುದನ್ನು ನೀವು ರೆಫರ್ ಮಾಡೋಕ್ಕೆ ಹೋಗಬೇಡಿ. ನೀವು ಟೆಕ್ಸ್ಟ್ ಬುಕ್ ಓದೋಷ್ಟು ನಿಮಗೆ ಅನುಕೂಲ, ನೀಟಿಗೂ ಕೂಡ ಹೆಲ್ಪ್ ಮಾಡ್ತದೆ. ಈಗ ಡಯಾಗ್ರಾಮ್ ಕ್ವಶನ್ಸ್, 3rd ಲೆಸನಿಂದ ಒಂದು ಡಯಾಗ್ರಾಮ್ ಕ್ವಶನ್ ಬರ್ತದೆ. ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಡಯಾಗ್ರಾಮ್ ಬರ್ತದೆ. 5 ಮಾರ್ಕ್ ಕ್ವಶನ್ ಇರ್ತದೆ ಅಂತ ನೋಡಿ. ಡಯಾಗ್ರಾಮ್ಗಿರೋದು ಒಂದೇ ಮಾರ್ಕ್ಸ್, ಲೇಬ್ಲಿಂಗಿಗೆ 4 ಮಾರ್ಕ್ಸ್ ಇರ್ತದೆ. ಮತ್ತು ಭಾಳಷ್ಟು ಟೈಮ್ ಡಯಾಗ್ರಾಮ್ ನೀಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಆ ನೀಟಾಗಿ ಡಯಾಗ್ರಾಮ್ ಯಾವಾಗ ಬರ್ತದೆ ನೀವು ಪ್ರಾಕ್ಟೀಸ್ ಮಾಡಿದರೆ ಬರ್ತದೆ. ಡೈರೆಕ್ಟಾಗಿ ನೀವು ಎಕ್ಸಾಮ್ ಹಾಲ್ನಾಗ ನೀಟಾಗಿ ಹಾಕ್ತೀನಿ ಅಂದ್ರೆ ಆಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಆ್ಯಂಡ್ ಲೇಬಲಿಂಗ್ ಪರ್ಫೆಕ್ಟ್ ಆಗಬೇಕು. ಡಯಾಗ್ರಾಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಲೇಬಲಿಂಗ್ ಪರ್ಫೆಕ್ಟ್ ಆದರೆ ನಿಮ್ಗೆ 4 ಮಾರ್ಕ್ಸ್ ಖಾತ್ರಿ ಆಗ್ತದೆ. ನೆನ್ಪಿಟ್ಕೊಡ್ರಿ ಇದನ್ನು. ಮತ್ತು 2 ಮಾರ್ಕ್ಸ್ನಲ್ಲಿ ಕೂಡ ಡಯಾಗ್ರಾಮ್ ಬರೋ ಸಾಧ್ಯತೆ ಇರ್ತದೆ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ನಲ್ಲಿ ಕೂಡ ಬರೋ ಸಾಧ್ಯತೆ ಇರ್ತದೆ. ಅಲ್ಲಿ ಕೂಡ ಲೇಬ್ಲಿಂಗ್ ಇರ್ತದೆ, 2-3 ಲೇಬ್ಲಿಂಗ್ ಇರ್ತವೆ. ಅಲ್ಲಿ ಕೂಡ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬರೀ ಡಯಾಗ್ರಾಮಿಂದ ಬಯಾಲಜಿ ಎಕ್ಸಾಮ್ನ ಪಾಸ್ ಆಗ್ತೀನಿ ಅನ್ನತಕ್ಕಂಥ ಒಂದು ಜಾಯಮಾನ ಇತ್ತು, ಅದು ಈಗಿಲ್ಲ. ಅಷ್ಟು ಡಯಾಗ್ರಾಮ್ಸ್ ಬರೋದಿಲ್ಲ. ಹಾಗಾಗಿ ಇರತಕ್ಕಂಥ ಡಯಾಗ್ರಾಮ್ ಕ್ವಶನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನ ತೆಗೆದುಕೊಳ್ಳೋ ಕಡೆ ಫೋಕಸ್ ಮಾಡಬೇಕು. ಇದಕ್ಕಿರೋ ಒಂದೇ ದಾರಿ ಪ್ರಾಕ್ಟೀಸ್ ಮಾಡಬೇಕು ಡಯಾಗ್ರಾಮ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಸಮಸ್ಯೆ ಆಗ್ತದೆ ಈ ವರ್ಷ, ನೀವು ಯಾರು ಇಮ್ಯಾಜಿನ್ ಮಾಡಲಾರ್ದು ನಾನು ಹೇಳ್ತೇನೆ. ಏನಪ್ಪ ಅಂದರೆ ಪ್ರಾಕ್ಟಿಕಲ್ಸ್ ಕೆಲವು ಕಾಲೇಜ್ಗಳಲ್ಲಿ ಒಂದು ವರ್ಷವಿಡೀ ಮಾಡಿಸ್ತಾರೆ ಪ್ರಾಕ್ಟಿಕಲ್. ವಾರಕ್ಕೆ 3 ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತೇಳಿ 2 ತಾಸು 3 ತಾಸು ಕೊಟ್ಟು ವರ್ಷವಿಡೀ ಮುಗಿಸ್ತಾರೆ. ಕೆಲವು ಕಾಲೇಜ್ಗಳಲ್ಲಿ 3 ತಿಂಗಳಲ್ಲಿ ಮುಗಿಸ್ತಾರೆ, ಕೆಲವು ಕಾಲೇಜ್ಗಳಲ್ಲಿ 1 ತಿಂಗಳಲ್ಲಿ ಮುಗಿಸ್ತಾರೆ, ಇನ್ನೂ ಕೆಲವು ಕಾಲೇಜ್ಗಳಲ್ಲಿ ವಿಶೇಷವಾಗಿ ಒಂದೇ ವಾರದಲ್ಲಿ ಮುಗಿಸ್ಬಿಡ್ತಾರೆ ಪ್ರಾಕ್ಟಿಕಲ್ಸ್. ಈ ವರ್ಷ ಅದ್ರ ಬಗ್ಗೆ ಯಾವ ರೀತಿ ಯೋಜನೆ ಹಾಕ್ಕೊಟ್ಟಿದ್ದಾರೆ ಕಾಲೇಜ್ನವರು ಅನ್ನತಕ್ಕಂಥದ್ದು ನಿಮ್ಮ ಮೇಲೆ ಪರಿಣಾಮ ಬೀಳುತ್ತದೆ. ಅವರು 1 ವಾರದಲ್ಲಿ ಮುಗಿಸ್ಲಿ, 15 ದಿವಸದಲ್ಲಿ ಮುಗಿಸ್ಲಿ, ರೆಕಾರ್ಡ್ ಬುಕ್ ಬರೆಯೋದಕ್ಕೆ ನಿಮಗೆ ಹೆಚ್ಚು ಟೈಮ್ ಬೇಕಾಗ್ತದೆ.
ಪರ್ಟಿಕ್ಯುಲರ್ಲಿ ಬಯಾಲಜಿನಾಗೆ ನೀವು ಡಯಾಗ್ರಾಮ್ಸ್ ಹಾಕಬೇಕಾಗತ್ತೆ, ಭಾಳಷ್ಟು ಬರೀಬೇಕಾಗತ್ತೆ. ಅಂದರೆ ನಿಮ್ಮ ಮೋಸ್ಟ್ ವ್ಯಾಲ್ಯೂಬಲ್ 15 ಡೇಸ್ ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ ನೋಡಿ, 15 ಡೇಸ್ ನಿಮಗೆ ಪ್ರಾಕ್ಟಿಕಲ್ಸ್ ಮಾಡೋದ್ರಲ್ಲಿ ಮತ್ತು ರೆಕಾರ್ಡ್ ಬುಕ್ ತಯಾರು ಮಾಡೋದ್ರಲ್ಲಿ 3 ರೆಕಾರ್ಡ್ ಬುಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ರೆಕಾರ್ಡ್ ಬುಕ್ ಬರೆಯೋದ್ರಲ್ಲಿ ನಿಮಗೆ ವೇಸ್ಟ್ ಆಗ್ಬೋದು. ನಾನು ಈ ಪದ ಯೂಸ್ ಮಾಡ್ಬಾರ್ದು, ಆದರೂ ಹೇಳ್ತೀನಿ, ನಿಮ್ಮ ಸ್ಟಡಿಯನ್ನು ನಿಮ್ಮ ಸ್ಟಡಿಗೆ ಒಂದು ದೊಡ್ಡ ಹರ್ಡಲ್ ಆಗ್ಬೋದು. ಇದನ್ನು ನಿಮ್ಮ ಕೈನಲ್ಲಿಲ್ಲ. ನೀವು ಕೂಡ ಅದನ್ನು ಫ್ರೀ ಟೈಮ್ನಲ್ಲಿ, ಕಾಲೇಜ್ನ ಫ್ರೀ ಟೈಮ್ನಲ್ಲಿ 2 ಪೀರಿಯಡ್ ನಡಬರ್ಕಿರತಕ್ಕಂಥ ಗ್ಯಾಪ್ನಲ್ಲಿ ಅಥವಾ ಲಂಚ್ ಬ್ರೇಕ್ನಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗ್ತಾ ಆವಾಗ ಬರೀತಾ ಹೋಗಬೇಕದು. ಸೊ ದಟ್ ನಿಮ್ಮ ಸ್ಟಡಿ ಆ ಟೈಮ್ನಲ್ಲಿ ನಿಮ್ಮ ರೆಕಾರ್ಡ್ ಕಂಪ್ಲೀಟ್ ಮಾಡ್ತಾ ಕೂತ್ರೆ ನಿಮ್ಮ ಸ್ಟಡಿ ಡೆಫಿನೆಟ್ಲಿ ತೊಂದರೆ ಆಗ್ತದೆ. ಈ ವಿಚಾರ ಮಾತ್ರ ನೀವು ನೆನ್ಪಿಟ್ಕೊಳ್ರಿ. ಏನು ಮಾಡಬೇಕು, ಏನು ಮಾಡಬಾರ್ದು. 3 ತಿಂಗಳಲ್ಲಿದ್ದರೂ ಅಷ್ಟೇ, ಯಾವಾಗಲೂ ಅಷ್ಟೇ ವಿದ್ಯಾರ್ಥಿಗಳು ಏನು ಮಾಡಬೇಕು, ಏನು ಮಾಡಬಾರ್ದನ್ನು ಸ್ಟೂಡೆಂಟ್ ಲೈಫ್ ಈಸ್ ಬೌಂಡ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಆನ್ಲೈನ್ ಕ್ಲಾಸ್ಗಂತೇಳ್ಬಿಟ್ಟು ಮೊಬೈಲ್ ಬಳಕೆ ಸ್ಟಾರ್ಟ್ ಆಗಿದೆ. ಈಗ ಕಾಲೇಜ್ ಸ್ಟಾರ್ಟ್ ಆಗಿದೆ. ಮೊಬೈಲ್ ಹ್ಯಾಬಿಟ್ ಹಾಕ್ಸಿದವ್ರು ನಾವೇ. ಈಗ ಮೊಬೈಲ್ನ ಬಿಡು ಅಂತ ಹೇಳ್ತಾ ಇರೋರು ನಾವೇ. ಈಗ ಮೊಬೈಲ್ನಿಂದ ಆದಷ್ಟು ಬೇಗ ದೂರ ಹೊರಗೆ ಬಂದುಬಿಡಿ. ಡೋಂಟ್ ಗೆಟ್ ಅಡಿಕ್ಟೆಡ್ ವಿತ್ ಮೊಬೈಲ್ unless you are dependent on special classes for NEET or JEE. ಕೆಲವು ಅದ್ಭುತ ಚಾನಲ್ಗಳಿವೆ ಯೂಟ್ಯೂಬ್ನಲ್ಲಿ. ಆ ಚಾನಲ್ಗಳನ್ನು ಯೂಸ್ ಮಾಡಿ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ಯಾವುದೇ ವಿದ್ಯಾರ್ಥಿಗಳು ಮೊಬೈಲಿಂದ ಹೊರಗಡೆ ಬಂದುಬಿಡಿ. ಇಷ್ಟು ದಿವಸ ನೀವು ಅದಕ್ಕೆ ಅಡಿಕ್ಟ್ ಆಗಿರಿ, ಈಗ ಬಿಟ್ಟು ಬಿಡಿ. ಮತ್ತೆ ಎಕ್ಸಾಮ್ ಆದಮೇಲೆ ಮತ್ತೆ ಯೂಸ್ ಮಾಡೋದ್ರಿ. ಡೋಂಟ್ ಯೂಸ್ ದ ಮೊಬೈಲ್. ಕೀಪ್ ಯುವರ್ ಸೆಲ್ಫ್ ಅವೇ ಫ್ರಮ್ ದ TV. ಆ್ಯಂಡ್ ಬಾಡಿ ಏನಿದೆ ಲೇಸಿನೆಸ್ಗೆ ಬೇಗ ಅಡ್ಜಸ್ಟ್ ಆಗಿಬಿಡ್ತದೆ, ಹಾರ್ಡ್ ವರ್ಕಿಂಗ್ ಸೆಟ್ ಆಗೋದಿಲ್ಲ. 3 ತಿಂಗಳು ವರ್ಕ್ ಮಾಡಿಬಿಟ್ಟು ನೋಡಿರಿ, ನಾವು ಯಾವಾಗಲೂ ಹೇಳ್ತಿದ್ವಿ 1 ವರ್ಷ ವರ್ಕ್ ಮಾಡಿರಿ ನೀವು ಲೈಫೆಲ್ಲ ಹ್ಯಾಪಿ ಇರ್ತದೆ ಅಂತ ಹೇಳ್ತಿದ್ವಿ. 3 ತಿಂಗಳ ವರ್ಕ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಹ್ಯಾಪಿ ಇರ್ತೀರಿ. ಇದು ನಿಮ್ಗೆ ಅಡ್ವಾಂಟೇಜ್ ಅಂತ ತಿಳ್ಕೊಬೇಕು ನೀವು, ಡಿಸ್ಅಡ್ವಾಂಟೇಜ್ ಅಲ್ಲ. ಟೆಸ್ಟ್ ಮ್ಯಾಚ್ ಆಡೋರಿಗೆ 2020 ಮ್ಯಾಚ್ ಆಡೋ ಹೋಗಾಗ್ಬಿಟ್ಟಿದೆ. ಈಗ ನೀವು ಅಡ್ವಾಂಟೇಜ್ ಅಂತ ತೆಗೆದುಕೊಳ್ಳ್ರಿ. ಇದನ್ನು 3 ತಿಂಗಳ ಮ್ಯಾಕ್ಸಿಮಮ್ ಹಾರ್ಡ್ ವರ್ಕ್. ಯು ಪುಟ್ ಆಲ್ ಯುವರ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಜಸ್ಟ್ ಫೋಕಸ್. ಡೋಂಟ್ ಗೆಟ್ ಮೈಂಡ್ ಪೊಲ್ಯೂಟೆಡ್. ಬೇರೆ ಆಕರ್ಷಣೆಗಳಿಂದ ದೂರ ಇರ್ರಿ, ಮೋಜು ಮಸ್ತಿಗಳಿಂದ ದೂರ ಇರ್ರಿ. ಆರಾಮ್ ಮಾಡ್ತೀನಿ ಅನ್ನೋದನ್ನು ತಲೆಗಿಂದ ತೆಗೆದುಬಿಡಿ. ಜಸ್ಟ್ ಡೂ 3 ಥಿಂಗ್ಸ್. Number 1, studies. Number 2, studies. And number 3 is very important, studies. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಿಮ್ಮ ಜೊತೆ ಇದ್ದಾನೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್.